ಹೋದ ಸಲ ಬಂದಾಗ ಗಿಡಗಳು ಸಾಕು ಉಳ್ಕೊಂಡ್ರೆ ಸಾಕು ಅಂತಿದ್ರಿ ನೀವು. ಸರ್ ಮಿನಿಮಮ್ ನನಗೆ ಒಂದು 250ರಿಂದ 300 ಕ್ವಿಂಟಲ್ ತನಕ ಅಡಿಕೆ ಬರ್ತದೆ ಸರ್. ಅದನ್ನು ಸ್ವಲ್ಪ ತೂಕ ಮಾಡ್ಕೊಳಕ್ಕೆ ಏನು ಬೇಕಲ್ಲ ಮಾಡ್ಕೊಂಡು ಕೊಡೋದು ಹೆಂಗಿದ್ರು ಕೊಡ್ತಾವಲ್ಲ, ಸ್ವಲ್ಪ ಬೇಗ ಕೊಟ್ಕೊಂಡ್ರೆ ಅದಕ್ಕೂ ಯೂಸ್ ಆಕತಿ. ಮತ್ತು ಮುಂದಿನ ವರ್ಷದ ಬೆಳೆ ಅಂತೂ ನಿಮಗೆ ಅದೇನು ಅನುಮಾನ ಪಡೋದು ಬೇಡ. ಯಾಕಂದ್ರೆ ಈಗ ಇಂಥ ಕಡಿಮೆ ಟೈಮಲ್ಲೇ ನಮಗೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಇಷ್ಟು ಸಿಕ್ಕತಿ ಅಂದರೆ ಹಾಂ ಹೌದು 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 ಹೌದು. ನೋಡಿರಿ ಇದು ಎಷ್ಟು ಆರೋಗ್ಯ ಐತಿ ಗಿಡ ನೋಡಿರಿ. ಇಲ್ಲಿ ನೋಡ್ರಿ ಏನು ಇದ್ದಿಲ್ಲ ಇದು. ನಾನು ಹೋದ ಸಲ ಬಂದಾಗ ಗಿಡಗಳು ಸಾಕು ಉಳ್ಕೊಂಡ್ರೆ ಸಾಕು ಅಂತಿದ್ರಿ ನೀವು. ನಾವು ಮತ್ತು ಗಿಡಗಳ ತಯಾರಕ್ಕೋಸ್ಕರ ಈ ವರ್ಷ ಮುಂದಕ್ಕೆ ಅನುಕೂಲ ಆಕತ್ತಿದ್ರಾಗ ಅಂತಿದ್ದೆ ನಾವು. ಹಾಂ ಬೆಳೆ ಬರ್ತೈತೆ ರೀ ಇದ್ರಾಗ ಸರ್. ಟೋಟಲ್ ಹೌದು 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 ಸರ್. ಈಗ ಒಂದು ಇದು ಕಾನ್ಫಿಡೆನ್ಸ್ ಬಂತಲ್ಲ ನಿಮಗೆ. ಅಂದರೆ ನಾನು ಈಗ ಹೊಸದಾಗಿ ಬಂದಿದ್ದೆ, ಸುಮ್ಮನೆ ಒಂದು ಹೇಳಿ ಎಲ್ಲರೂ ಹೇಳ್ದಂಗೆ ಇವರು ಹೇಳಿ ಹೋಗ್ತಾರ. ಆ ಮಾತು ಹೇಳಕ್ಕೆ ತಯಾರಲ್ಲ ಬಿಡ್ರಿ. ನಾನು ಆ ಮಾತು ಹೇಳಕ್ಕೆ ತಯಾರಲ್ಲ ಸರ್. ಸುಮ್ಮನೆ ನಾವು ಒಂದು ಹೆಚ್ಚು ಕಡಿಮೆ ಒಂದು 7-8 ಸಲ ಆಗಿರ್ಬೇಕು ನಾ ಬಂದು ಹೋಗಿ ಈಗ ತೋಟಕ್ಕೆ. ಬಂದಿದ್ದೀರಿ ಸರ್ 7 ಸಲ ನೀವು ಬಂದ್ರಿ. ಪ್ರತಿ ಸಲ ಬಂದಾಗ ಇಲ್ಲಿ ಬಂದು ನೋಡ್ಕೊಂಡು, ಯಾಕಂದ್ರೆ ನಿಮ್ದು ಪೊಸಿಷನ್ ಹಂಗಿತ್ತಲ್ಲ ಇಲ್ಲಿ. ಏನು ಮಾಡ್ತೀರಿ ಸರ್, ನಾವು ಭಾಳ ಯೋಚನೆ ಕಾಣ್ತ ಆಗ್ಬಿಟ್ವಿ ಮಳೆ ಹೋಗಿದ್ದಕ್ಕೆ. ಈಗ ಕೃಷಿ ಹೊಂಡ ಮಾಡೋಕ್ಕಾಗಿ ಈ ಜಾಗ ಬಿಟ್ಕೊಂಡ್ರಲ್ಲ ಸರ್ ಈಗ. ಹೌದು ಸರ್ ಹೌದು ಸರ್. ಇನ್ನೊಂದು 2 ಸಾಲ ಹೋದ್ರೊಟ್ಟಿಗೆ ತೆಗೆದು ದೊಡ್ಡದಾಗ ಮಾಡ್ಬೋದು. ಕೃಷಿ ಹೊಂಡ ಮಾಡ್ಕೊಂಡ್ಬಿಟ್ರೆ ಚಿಂತೆ ಇಲ್ಲ ತಗೊಳ್ರಿ, ಅನುಕೂಲ ಆಗ್ತದೆ. ಹಾಂ ಸರ್ ಮಾಡೋಣ ಸರ್. ಮುಂದಿನ ವರ್ಷದಲ್ಲ ಮತ್ತೆ ನಾನು ಇದಕ್ಕಿಂತ ಏನು ಹೇಳಿದ್ದೆ ಅದಕ್ಕಿಂತ ಚೆನ್ನಾಗಿ ಬೆಳೆ ಮಾಡೋಕ್ಕೆ. ಯಾಕಂದ್ರೆ ನಂದು ಇದು ಗೋಲ್ ಇರೋದು ಸರ್ ಈ ಭೂಮಿಯಲ್ಲಿ. ನೀವು ಈಗ ಮಾತು ಹೇಳ್ತೀನಿ ಕೇಳ್ರಿ. ಈಗ ಅದು ಮುಂದೆ ಹೆಂಗಾರ ಬರಲಿ ವಾತಾವರಣ ನೋಡೋಣ. ಮಿನಿಮಮ್ ನನಗೆ 90ರಿಂದ 100 ಕ್ವಿಂಟಲ್ ತನಕ ಇಲ್ಲಿ ಬರಂಗೆ ಆಗ್ಬೇಕು ಅವರೇಜ್. ಆ ಥರ ಲೆವೆಲಿಗೆ ನನಗೆ ಹೌದೌದು ಅದ್ರ ಲೆವೆಲಿಗೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇಷ್ಟು ತನಕ ನನ್ನ ಜೊತೆಗೆ ಮಾತಾಡಿದ್ರಿ. ಜೊತೆಗೆ ತೋಟದಲ್ಲಂತೂ ನೋಡ್ರಿ ಈಗ ಭಾಳ ಜನರು ತಲೆಗೆ ಏನಿರುತ್ತೆ ಈ ಕಸ ಬೆಳಿಬಾರ್ದು ಅಂತ. ಈ ಕಸ ನೋಡ್ರಿ ಇಷ್ಟೆಲ್ಲ ಇದ್ದದಕ್ಕೆ ನಿಮ್ಮ ತೋಟ ಉಳಿತು. ಈ ಪಕ್ಕದವರೆಲ್ಲ ತೋಟ ಕ್ಲೀನ್ ಮಾಡಿಸ್ಕೊಂಡಾರ ನೋಡ್ರಿ ಹೆಂಗೆ ಎಲೆಗಳು ಅವು ಎಲ್ಲ ಡ್ರಾಪ್ ಪೂರ್ತಿ. ಹೌದು ನೋಡ್ರಿ ಈಗ ನಾವು ಯಾವಾಗ ಗೊಬ್ಬರ ಕೊಡ್ಬೇಕು ಆ ಟೈಮಿಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಸಾಕು. ಆಮೇಲೆ ಟೆಂಪ್ರೇಚರ್ ಡೌನ್ ಆಯ್ತು ಅಂದರೆ ಹೌದೌದು ಅಲ್ರಿ, ಟೆಂಪ್ರೇಚರ್ ಡೌನ್ ಆಯ್ತು ಅಂದರೆ ಈ ಸಮಸ್ಯೆ ಬರಲ್ಲ. ಈಗ ಟೆಂಪ್ರೇಚರ್ ಹೆಚ್ಚಿದ್ದಾಗ ಮಳೆ ಬೇರೆ ಇಲ್ಲ, ಈ ಸಂದರ್ಭದಾಗ ಗಿಡ ಉಳಿಸ್ಕೊಳ್ಳೋದ ಕಷ್ಟ ಅಂತ ಹೊತ್ತಿನಾಗ ಇದು ಕಸ ಹಿಂಗೆ ಬೆಳೆಸ್ಕೊಂಡು ಮಾಡ್ಕೊಂಡದ್ದು ಭಾರಿ ಚಲೋ ಆಯ್ತು. ಆಗುತ್ತೆ ಸರ್ ದೇವರು. ಈಗೇನು ಹೇಳಿದ್ದೀನಿ ಮಿನಿಮಮ್ 250ರಿಂದ 300 ಕ್ವಿಂಟಲ್ ತನಕ ಅಡಿಕೆ ಆದ್ರಂತೂ ನಿಮಗಂತೂ ನನಗೆ ಖುಷಿ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟರಿ. 100 ಕ್ವಿಂಟಲ್ ಸರ್ ಗಿಡ ಸಂಖ್ಯೆ ಎಷ್ಟಿರ್ಬೋದು ಸರ್ ಇದು ಟೋಟಲ್? ಸರ್ ಒಂದು 4,300-400 ಐತೆ ಸರ್. ಒಟ್ಟು ಎಲ್ಲ 4,000 ಹಾಕಿದ್ವಿ. ಹಾಂ 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 ಎಲ್ಲ ಸೇರಿ ಮತ್ತೆ ಒಂದು ಅದ್ರಾಗ ಒಂದು 100 ಗಿಡ ಲ್ಯಾಪ್ಸ್ ಮಾಡಿ. ಓಕೆ ಓಕೆ ಹಾಂ ಹಾಂ. ಯಾವ ಅರಿಗಿನಾಗ ಪರಗಿನಾಗ ಹೋಗಿರಿ. ಇಲ್ಲ 300 ಕ್ವಿಂಟಲ್ಗೆ ಏನು ಧಕ್ಕೆ ಆಗಲ್ಲ ಸರ್. 300 ಕ್ವಿಂಟಲ್ಗೆ ಆಗಲ್ಲ. ಯಾಕಂದ್ರೆ 300 ಕ್ವಿಂಟಲ್ ನಿಮ್ಮ ಅಡಿಕೆ ಆಗ್ಬಿಟ್ರೆ ಇಲ್ಲ 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 300 ಕ್ವಿಂಟಲ್ ಹಾಗೆ ಆಗುತ್ತೆ. ಮಳೆಯಾಗೆ 300 ಕ್ವಿಂಟಲ್ ಅಡಿಕೆ ಅದು ಯಾಕೆ ಅಂದರೆ 4,000 ಗಿಡನ ಹಿಡ್ಕೊಳ್ಳೋಣ. ಈಗ ನಿಮ್ಮದು ಮಿನಿಮಮ್ ಗಿಡದಲ್ಲೇ 3 ಗೊನೆ ಅಲ್ರಿ, 3 ಗೊನೆ 7 ಗೊನೆ 8 ಗೊನೆ ತನಕ ಇದ್ದಾವೆ. ಅಲ್ಲ ಇರಲಿ ಇದ್ರೂ ಸಹಿತ ಮಿನಿಮಮ್ ಒಂದು 8 kg ಬಿದ್ದರೂ ನಮಗೆ ಅವರೇಜ್ ನೋಡೋಣ ಮಾಡ್ಕೊಳ್ಳೋಣ. ಹೀಗಾಗಿ ಇದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ತಾವು ನನ್ನ ಜೊತೆಗೆ ಇಷ್ಟು ತನಕ ನಿಂತ್ಕೊಂಡಿದ್ದು ಸಹಕಾರ ಕೊಟ್ಟಿದ್ರು. ಜೊತೆಗೆ ಇನ್ನೂ ಚೆನ್ನಾಗಿ ಮಾಡೋಕೆ ಏನು ಬೇಕೋ ನಾನು ಅದನ್ನು ಹೇಳ್ಕೊಡ್ತಾ ಹೋಗ್ತೇನೆ ಸರ್. ಸ್ವಲ್ಪ ಟೈಮ್ ಸರಿ ಮಾಡ್ಕೊಂಡು ಹೋಗೋಣ. ಮುಂದಿನ ಹಂತಲ್ಲೇ ಮತ್ತೆ ನಾನು ಮತ್ತೊಂದು ವಿಡಿಯೋ ಮಾಡ್ಕೊತೀನಿ. ಹಾಂ ಸರ್ ಥ್ಯಾಂಕ್ ಯು. ಓಕೆ ಏನಿಲ್ಲ ಬರ್ತೈತೆ ರೀ ಬರ್ತೈತೆ. ಹೌದು ಭಾಳ ಕಷ್ಟ ಬಿಡ್ರಿ ಸರ್ ಈ ಭಾಗದಲ್ಲಿ. ನಿಮಗೆ ಪಾಪ ಇಷ್ಟು ತೊಂದರೆ ಆಗಿ ಇಷ್ಟು ಕಷ್ಟಪಟ್ಟು ಮಾಡ್ಕೊಂಡಿದ್ರಿ. ದಿನ ಚೇಂಜ್ ಮಾಡಿದ್ರೆ ಮತ್ತೆ ಗಿಡ ಉಳ್ಸ್ಕೊಂಡ್ರಲ್ಲ ಅದು ಇಂಪಾರ್ಟೆಂಟು. ಗಿಡ ಉಳ್ಕೊಂಡ್ರೆ ಸಾಕು, ಮುಂದೆ ನಾವು ಬೆಳೆ ಬೆಳಿಬೋದು. ಅಂಥ ಪರಿಸ್ಥಿತಿಯಲ್ಲಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಮಲೆನಾಡು ಸೊರಬ ಭಾಗ ಹೌದೌದು ಗಿಡ ನೋಡ್ರಿ ಸರ್ ಇಲ್ಲೇ ಕೂಡ್ಕೊಂಬಿಡ್ತು ಗಿಡ. ಇದು ನೋಡ್ರಿ ಪೂರ್ತಿ ಬಯಲು ಕಾಣೋದು ಇದು. ನೋಡಿರಿ ಇಲ್ಲೊಂದು ಗಿಡ ಐತಿ ಇಂಥ ಜಾಗದಲ್ಲೇ. ಈ ಗಿಡ ನೋಡ್ರಿ ಎಷ್ಟು ಕಾಯಿ ಬಿಟ್ಟತ್ತಿದು ಸರ್. ಇಲ್ಲಿ ಒಳಗಿರೋ ಗಿಡ ನೋಡ್ರಿ ಎಷ್ಟು ಕಾಯಿ ಸರ್. ಅದು ಸರ್ ನೋಡ್ರಿ ಸರ್ ಮ್ಯಾಲ ಕುಂಚಿ ಹೊತ್ತು ಇಷ್ಟು ಚೆನ್ನಾಗಿ ಬೆಳೆ ಬಂತ ಖುಷಿ ಆಯ್ತು. ನನಗಂತೂ ಇನ್ನೂ ಖುಷಿ ಆಯ್ತು ಇವತ್ತು.